ನಮಸ್ಕಾರ ಮತ್ತು ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ 2 ಕಾರ್ಖಾನೆಗಳನ್ನು ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಚುಂಚಶ್ರೀಗಳ 13ನೇ ವರ್ಷದ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ವರದಿ ಬಿ.ಎಚ್. ರವಿ, ಬೆಟ್ಟದ ಮಲ್ಲೇನಹಳ್ಳಿ. ಅದಕ್ಕೂ ಸಹ ಇವತ್ತು ಪುನಶ್ಚೇತನಗೊಳಿಸತಕ್ಕಂಥ ರೀತಿಯಲ್ಲಿ ಈಗಾಗಲೇ ಕೆಲವು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ಆರ್ಥಿಕ ಸಚಿವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. HMT ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸತಕ್ಕಂಥದ್ದು ಒಂದು ಭಾಗ, ಅದನ್ನು ಸಹ ಮಾಡತಕ್ಕಂಥ ನಿರ್ಧಾರ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಕಾರ್ಖಾನೆ ತರಲಿಲ್ಲ ಅಂತಕ್ಕಂಥ ಒಂದು ಪ್ರತಿನಿತ್ಯ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದಾರೆ. ನಾವು ಅಲ್ಲಿ ಸಚಿವರಾಗಿರ್ತಕ್ಕಂಥದ್ದು ಸ್ಕೀಮ್ಗಳನ್ನು ತರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಯಾವೊಂದು ಹೆವಿ ಇಂಡಸ್ಟ್ರಿ ಇರ್ತಕ್ಕಂಥದ್ದಿದೆ. ಜನಗಳ ಕೈಗೊಂಡು ಕುಮಾರಸ್ವಾಮಿ ಅವರು ಕೈಗಾರಿಕಾ ಸಚಿವರು ಅವ್ರು ಮನಸ್ಸು ಮಾಡಲು ಯಾವ ಕಾರ್ಖಾನೆ ಬೇಕಾದ್ರೂ ತರಬಹುದು ಅಂತಕ್ಕಂಥದ್ದು ಒಂದು ಪ್ರಚಾರ ನಡೀತಿದೆ. ನಾವು ಕೇಂದ್ರದಲ್ಲಿ ಕೈಗಾರಿಕಾ ಸಚಿವನಾಗಿರ್ತಕ್ಕಂಥದ್ದು ಕೆಲವು ಸ್ಕೀಮ್ಗಳೇನಿದೆ ಆ ಸ್ಕೀಮ್ಗಳನ್ನ ಯಾವ ರೀತಿ ಅಳವಡಿಸಬೇಕು ಅಂತಕ್ಕಂಥದ್ದಕ್ಕೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು. ಕೈಗಾರಿಕೆಗಳನ್ನು ತರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿ ಬರ್ತಕ್ಕಂಥದ್ದು, ಕೈಗಾರಿಕೆಗಳನ್ನು ತರ್ತಕ್ಕಂಥದ್ದು. ನನ್ನ ಮೇಲೆ ಕೆಲವು ದೂರುಗಳನ್ನೇನು ಮಾಡಿದ್ರು, ನನ್ನ ಇಲಾಖೆಯಲ್ಲೇ ಇವತ್ತು ಯಾವೊಂದು ನಾವು ಮುಂದಿನ ದಿನಗಳಲ್ಲಿ ಈಗ ಪ್ರಧಾನಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಾಡಿದ್ದಾರೆ. ಆ ಬಜೆಟ್ನಲ್ಲಿ ಯಾವೊಂದು ಇಲಾಖೆಯಲ್ಲಿ ನಮ್ಮ ಇಲಾಖೆಗೆ 15,000 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. 1,000 ಕೋಟಿ ವೆಚ್ಚದಲ್ಲಿ ಮಂಡ್ಯದಲ್ಲಿ ನಮ್ಮ ಇಲಾಖೆಯಲ್ಲಿ, ಏಕೆಂದರೆ ದೂರ ಬರಬಾರದು ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದ ಒಂದು ಶಾಸಕರುಗಳು ನಮ್ಮ ಬಂದರೆ ನಾವು 100 ಎಕರೆ ಕೊಡ್ತೀವಿ, 200 ಎಕರೆ ಕೊಡ್ತೀವಿ, ಕಾರ್ಖಾನೆ ಮಾಡಲಿಕ್ಕೆ ಜಾಗ ಕೊಡಲಿಕ್ಕೆ ಶಾಸಕರಿಗೆ ಅಧಿಕಾರ ಇದೆಯೋ KDA ಮಾಡಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೂ ಒಂದು ಮಾತು ಹೇಳ್ತೇನೆ, ಯಾವೊಂದು ಮಂಡ್ಯದಲ್ಲೂ ಸಹ ಯಾವುದೋ ಒಂದು 2 ಕಾರ್ಖಾನೆಗಳು ತರ್ತಕ್ಕಂಥ ರೀತಿಯಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ 2 ಕಾರ್ಖಾನೆಗಳನ್ನು ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಏನು ಹೇಳ್ತಿದ್ದಾರೆ. ಈ ಕ್ಷೇತ್ರ ನಮಗೆ ದೈವ ಕ್ಷೇತ್ರ ಇದೆ. ಈ ಕ್ಷೇತ್ರದಿಂದ ಹೇಳ್ಬೇಕಾದ್ರೆ ನಾನು ಆ ಧೈರ್ಯದಿಂದ ಹೇಳ್ತಾ ಇದ್ದೆ. ಯಾವುದೇ ಕಾರಣ
ಮಂಡ್ಯ ಜಿಲ್ಲೆ ಜನತೆಗೆ ಯಾವುದೇ ರೀತಿಯ ಅವರು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಹುಸಿಗೊಳಿಸ್ತಕ್ಕಂಥವರಲ್ಲ. ಇದನ್ನ ಸಾಬೀತು ಮಾಡ್ತೀನಿ ಅಂತಕ್ಕಂಥದ್ದು ಭಾರತದ ಸಂವಿಧಾನದಲ್ಲೇ ಹೇಳ್ತಕ್ಕಂಥದ್ದು ಮುಖಾಂತರ ಇಲ್ಲಿ ರಾಜಕೀಯದ ಒಂದು ಬೆರಕೆ ಬೇಕಿಲ್ಲ. ಇವತ್ತು ಎಲ್ಲರೂ ಜೊತೆಗೂಡಿ ಈ ಜಿಲ್ಲೆಗೆ ಏನು ಆಗಬೇಕು ಅಂತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಜಾಸ್ತಿ ಮಾತಾಡೋದ್ರಿಂದ ಗೊತ್ತಿಲ್ಲ ನಿಮಗೆ, ದಯವಿಟ್ಟು ಕ್ಷಮಿಸಿ. ಇವತ್ತು ಯಾವುದೇ ರೀತಿಯ ಅನುಮಾನಗಳು ಬೇಕಿಲ್ಲ. ಕರ್ನಾಟಕ ರಾಜ್ಯದ ಹಲವಾರು ಸಮಸ್ಯೆಗಳಿವೆ. ಇವತ್ತು ದೇವೇಗೌಡರು ಏನು ಅವರ ಹೋರಾಟದಲ್ಲಿ ತೊಂದರೆ ಆಗಿದ್ದಾರೆ ಅದನ್ನು ಮುಂದುವರಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಸರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಾಗಿ ನಿಮ್ಮ ಧ್ವನಿಯಾಗಿ ನಾವು ಇರ್ತೇವೆ. ಈ ಮಠದ ವಿಷಯದಲ್ಲಿ ಪರಮ ಪೂಜರಿಗೆ ಇವತ್ತೇನು ಎಲ್ಲ ರೀತಿಯ ಈ ಒಂದು ವಿಶ್ವ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನಾವು ಯಾವ ರೀತಿ ಹೋಗಬೇಕು ಅಂತಕ್ಕಂಥ ಎಲ್ಲ ರೀತಿಯ ವಿಜ್ಞಾನದ ಅವರು ಇರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದನ್ನು ಉಪಯೋಗ ಮಾಡಿ ಈ ಒಂದು ಕ್ಷೇತ್ರದಿಂದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳಿವೆ. ಇವತ್ತಿನ ಒಂದು ವೇಗ ಏನಿದೆ ಅಥವಾ ಇವತ್ತಿನ ಒಂದು ಹಾದಿ ಏನು ಹೋಗ್ತಾ ಇದೆ ಸೈಂಟಿಫಿಕಲಿ, ಅದಕ್ಕೆ ಯಾವ ರೀತಿ ಮಕ್ಕಳನ್ನು ತಯಾರು ಮಾಡಬೇಕು ಅಂತ ನಾವು ಹೇಳಬೇಕಾಗಿಲ್ಲ. ಇದು ಎಲ್ಲ ಇದೆ. ಇಂಥ ದೊಡ್ಡ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಒಂದು ಉತ್ತಮವಾದಂತಹ ಬದುಕನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮಿಂದ ದೊಡ್ಡ ಮಟ್ಟದ ಒಂದು ಕಾರ್ಯ ಆಗ್ತಕ್ಕಂಥದ್ದಕ್ಕೆ ಭಗವಂತ ನಿಮ್ಮನ್ನ ಇವತ್ತು ಈ ಒಂದು ಪೀಠದಲ್ಲಿ ಕೂರಿಸಿದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಿಮ್ಮಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಎಲ್ಲರೂ ನಮಸ್ಕಾರಗಳು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.